ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹಾರರ್ ಸ್ಟೋರಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಸ್ಟೋರಿ ಆ್ಯಕ್ಚುಲಿ ಮಂಗಳೂರಲ್ಲಿ ತುಂಬ ವೈರಲ್ ಆಗಿದ್ದಂಥ ಒಂದು ಹಾರರ್ ಕತೆ. ಅದು ಬ್ರಹ್ಮರಾಕ್ಷಸನ ಬಗ್ಗೆ. ನಿಮಗೆ ಈ ಒಂದು ವೈರಲ್ ಸ್ಟೋರಿ ಬಗ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಚಾನಲ್ ಹಾಗೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕೂಡ ಈ ಒಂದು ಸುದ್ದಿ ಹರಿದಾಡ್ತಿದೆ. ಇವನ್ ನಾನು ಕೂಡ ಈ ಸ್ಟೋರಿ ಬಗ್ಗೆ ಕೇಳಿದ್ದೆ, ಹಾಗೆ ಆ ವೈರಲ್ ಆಗಿದ್ದ ವಿಡಿಯೋನ ಕೂಡ ನೋಡಿದ್ದೆ. ಸೊ ಇದ್ರ ಬಗ್ಗೆ ನನ್ನ ಅನಿಸಿಕೆ ಹಾಗೆ ಆ ಹಾರರ್ ಸ್ಟೋರಿ ಬಗ್ಗೆ ನಿಮ್ಮೊಟ್ಟಿಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೆ ನೋಡ್ತಾ ಹೋಗಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ನಾವು ಮೊದಲೇ ಹೇಳಿದಾಗೆ ಈ ಕತೆ ಆ್ಯಕ್ಚುಲಿ ಆಗಿದ್ದು ನಮ್ಮ ಮಂಗಳೂರಲ್ಲಿ ಅಂತ. ಬಟ್ ಆ್ಯಕ್ಚುಲ್ ಆಗಿ ಮಂಗಳೂರಲ್ಲಿರೋ ಮೂಡುಬಿದ್ರೆ ಅಂತ ಪ್ಲೇಸ್ ಇದೆ. ಕರಾವಳಿ ಸೈಡ್ ಅವರಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿರುತ್ತೆ. ಆ ಪ್ಲೇಸಲ್ಲಿ ನೈಟ್ ಟೈಮಲ್ಲಿ 3 ಜನ ಯುವಕರೊಟ್ಟಿಗಾದಂಥ ಒಂದು ನೈಜ ಘಟನೆ ಇದು. ಸೊ ಈ ಕತೆ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅವರಿಗೆ ಬ್ರಹ್ಮರಾಕ್ಷಸ ಕಾಟ ಕೊಡ್ತು ಅಂತ ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಬ್ರಹ್ಮರಾಕ್ಷಸನ ಉಚ್ಚಾಟ ಅಂತ ಕೊಟ್ಟಾರೆಂಬ ಪ್ಲೇಸಲ್ಲಿ ಅಂತ ತುಂಬ ಫೇಮಸ್ ಆಗಿತ್ತು. ಸೊ ಆ ಒಂದು ಘಟನೆ ಆದ ಬೆನ್ನಲ್ಲೇ ಈ ಘಟನೆ ಆಗಿದ್ದು ನಿಜವಾಗ್ಲೂ ಶಾಕಿಂಗ್ ಅಂತ ಹೇಳ್ಬೋದು. ಹಾಗೆ ಈ ಘಟನೆನ ಎಕ್ಸ್ಪೀರಿಯನ್ಸ್ ಮಾಡಿದಂಥ ಆ 3 ಜನ ಯುವಕರು ತಮ್ಮ ಎಕ್ಸ್ಪೀರಿಯನ್ಸ್ನ ಫೋನ್ ರೆಕಾರ್ಡಿಂಗ್ ಮೂಲಕ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿದರು. ಇವನ್ ಆ ಆಡಿಯೋ ಕೂಡ ವೈರಲ್ ಆಗಿದೆ. ಅಲ್ಲಿ ಅವರ ಮಾತಿನ ಪ್ರಕಾರ ನಿಜವಾಗ್ಲೂ ಆ ಘಟನೆ ಅವರೊಟ್ಟಿಗೆ ಆಗಿತ್ತಂತ ಹೇಳಲಿಕ್ಕೆ ಆಗ್ಬೋದು. ಆ್ಯಂಡ್ ಅದಕ್ಕಿಂತ ಜಾಸ್ತಿಯಾಗಿ ಆ ಯುವಕರು ವಿಡಿಯೋ ಮಾಡಿದ್ದಾರೆ. 2 ಬಿಳಿ ಬಣ್ಣದ ಉಂಡೆ ಆಕಾರದ ವಸ್ತುವೊಂದು ತಿರುಗ್ತಿರುವ ಹಾಗೆ ಒಂದು ದೃಶ್ಯ. ಅದನ್ನು ಇವರು ಬ್ರಹ್ಮರಾಕ್ಷಸ ಅಂತ ಹೆಸರಿಟ್ಟಿದ್ದಾರೆ. ಬಟ್ ಯಾವ ಕಾರಣಕ್ಕಾಗಿ ಈ ನೇಮ್ ಅದಕ್ಕೆ ಬಂತಂದರೆ ಗೊತ್ತಿಲ್ಲ. ಸೊ ಇವಾಗ ನಾನು ಆ ಕತೆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಮನೋಹರ್, ಕೌಶಿಕ್ ಹಾಗೆ ರವಿ ಅಂತ ಈ 3 ಜನ ಸ್ನೇಹಿತರು. ಇವರು ಮೂಲತಃ ಮೂಡುಬಿದ್ರೆ ಅವರು. ಆ ಒಂದು ರಾತ್ರಿ ಅವರು ಮೂಡುಬಿದ್ರಿಂದ ಪೆರೆಂಜ್ ಎಂಬ ಪ್ಲೇಸ್ಗೆ ಹೋಗ್ತಿರ್ತಾರೆ. ಸೊ ಹೀಗೆ ಹೋಗ್ತಿರುವಾಗ ಅವರ ದಾರಿಗೆ ಅಡ್ಡವಾಗಿ 2 ಬಿಳಿ ಬಣ್ಣದ ಉಂಡೆ ಅವರಿಗೆ ತೋರಿ ಬರುತ್ತೆ. ಅವರು ಅದನ್ನ ಕಂಡು ಬೈಕ್ನ ಸ್ಟಾಪ್ ಮಾಡಿದ ಕೂಡಲೇ ಇವನ್ ಆ ಉಂಡೆ ಕೂಡ ತಿರುಗುವುದು ಸ್ಟಾಪ್ ಆಗಿತ್ತಂತೆ. ಇವರು ಸ್ವಲ್ಪ ಧೈರ್ಯ ತಗೊಂಡು ಅದೇನಂತ ಚೆಕ್ ಮಾಡ್ಲಿಕ್ಕೆ ಹೋದಾಗ ಶಾಕಿಂಗ್ಲಿ ಆ ಉಂಡೆ ಮತ್ತೆ ರೌಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂತಂತೆ. ಇವರು ಭಯಪಟ್ಟು ಅದೇ ಕೂಡಲೇ ಗಾಡಿನ ತೆಗೆದು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾರೆ. ಹಾಗೆ ಎಸ್ಕೇಪ್ ಆಗ್ತಾ ಅದಂತೂ ಮಾಯವಾಗಿ ಬಿಡುತ್ತೆ. ಇವರು ಅದಾದ ನಂತರ ತನ್ನ ಫ್ರೆಂಡ್ ರವಿನ ವೇಣೂರಿಗೆ ಅಂತ ಬಿಡ್ಲಿಕ್ಕೆ ಹೋದಾಗ ಒಂದು ಸೇತುವೆ ಸಮೀಪ ಅವರಿಗೆ ಮತ್ತದೇ ಉಂಡೆ ಆಕಾರದ ವಸ್ತು ಏನಿದೆ ಅದು ತಿರುಗಲಿಕ್ಕೆ ಸ್ಟಾರ್ಟ್ ಆಗಿತ್ತಂತೆ ಅವರ ಮುಂದುಗಡೆ. ಇವನದು ಅಲ್ಲಿಂದ ಅವರೆಲ್ಲರನ್ನು ಕೂಡ ಹಿಂಬಾಲಿಸ್ಕೊಂಡು ಬರ್ತಿತ್ತಂತೆ. ಅದಾದ ನಂತರ ಅವ್ರು ಹೋಗ್ತಿರುವ ದಾರಿ ಮಧ್ಯೆ ಅವರಿಗೊಂದು ಟೆಂಪಲ್ ತೋರಿ ಬರುತ್ತೆ. ಆ ಟೆಂಪಲ್ನ ಕ್ರಾಸ್ ಮಾಡಿದ ನಂತರ ಅವರೋಗಿ ಅಲ್ಲಿ ಕಾಣಿಕೆ ಹಾಕ್ತಾರೆ. ಆ ಕಾಣಿಕೆ ಹಾಕಿ ಅವರು ಆ ಟೆಂಪಲಿಂದ ಹೊರ ಬಂದ ನಂತರ ಆ ಒಂದು ಘಟನೆ ಎಕ್ಸ್ಪೀರಿಯನ್ಸ್ ಆಗೋದು ಅವರಿಗೆ ಸ್ಟಾಪ್ ಆಗಿತ್ತಂತೆ. ಇವನ್ ಅಲ್ಲಿಂದ ಅವರು ಮನೆಗೆ ಹೋಗುವವರೆಗೂ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಅವರು ತಮ್ಮ ಸ್ಟೋರಿನ ಎಲ್ಲರೊಟ್ಟಿಗೆ ಹಂಚ್ಕೊಂಡಿದ್ರು. ಸೊ ಆ ಸ್ಟೋರಿ ಹಾಗೆ ವಿಡಿಯೋ ಎಲ್ಲ ಕೂಡ ವೈರಲ್ ಆಗಿ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಈ ಒಂದು ಸುದ್ದಿ ಹರಿದಾಡ್ತಿದೆ. ನೀವು ಕೂಡ ನೋಡಿರ್ಬೋದು. ನಾನೀಗ ಹೇಳಿರೋ ಕತೆ ನಿಮಗೇನು ಹೊಸದಲ್ಲ, ಬಟ್ ಕೆಲವು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ಸಣ್ಣ ಕತೆ ಇಷ್ಟ ಆಯ್ತು ಅಂದ್ಕೊಳ್ತಾ ಈ ವಿಡಿಯೋನಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.